ಕಮ್ಲಿಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಕಮ್ಲಿಪುರ್ ಹಳ್ಳಿ ಜನಗಳು ಯಾವಾಗ್ಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರ್ತಾ ಇದ್ರು. ಅವರಿಗೆ ಹಳ್ಳಿನಲ್ಲಿ ಯಾವುದೇ ವಸ್ತುಗೂ ಕಮ್ಮಿನೇ ಇರ್ಲಿಲ್ಲ. ತುಂಬಾ ದಿನದಿಂದ ಊರಲ್ಲಿ ಯಾವುದೇ ಫಂಕ್ಷನ್ ನಡೆದಿಲ್ಲ. ನಾವ್ ಏನಾದ್ರೂ ಮಾಡ್ಲೇಬೇಕು. ಅಂತದ್ ನಾವ್ ಏನ್ ಮಾಡೋದು? ನಮ್ಮ ಊರಲ್ಲಿ ಫಂಕ್ಷನ್ ನಡೆಯುವಂತದ್ದು. ಅಲ್ಲೋಡು, ನಮ್ಮ ರೋನಕ್ಕಣ್ಣ ಬಂದ್ಬಿಟ್ರು. ಇವರು ಚಿಕ್ಕವರಿದ್ದಾಗ ಸಿಟಿಗೆ ಓಡ್ ಹೋಗಿದ್ರು. ದೊಡ್ಡ ವ್ಯಕ್ತಿ ಆಗೋಣ ಅಂತ. ಬಾ ಹೋಗಿ ನೋಡೋಣ ಇವರು ಯಾಕೆ ಊರಿಗೆ ಬಂದಿದ್ದಾರೆ ಅಂತ. ಇಬ್ರು ಸೇರ್ಕೊಂಡು ರೋನಕ್ ಹತ್ರ ಹೋಗ್ತಾರೆ. ಮತ್ತೆ ಅವರು ತುಂಬಾ ಕೆಟ್ಟ ಪರಿಸ್ಥಿತಿನಲ್ಲಿರೋದನ್ನ ನೋಡ್ತಾನೆ. ಕೈಯಲ್ಲಿ ಬಟ್ಟೆ ಗಂಟು ಕಟ್ಟಿರೋಂತ ಒಂದು ಗಂಟು, ಜೊತೆಗೆ ಹೆಂಡತಿ ಮತ್ತೆ ಇಬ್ರು ಸಣ್ಣ ಸಣ್ಣ ಮಕ್ಕಳು. ಅವರಿಬ್ರು ಆಶ್ಚರ್ಯದಿಂದ ರೋನಕ್ ಹತ್ರ ಕೇಳ್ತಾರೆ, ನೀನು ಅದೇ ರೋನಕ್ ತಾನೆ? ಚಿಕ್ಕವರಿದ್ದಾಗ ಈ ಊರಿಂದ ಓಡ್ ಹೋಗಿದ್ದೆ ಅಲ್ವಾ? ಹೌದಣ್ಣ, ನಾನೇ ಅವನು. ಚಿಕ್ಕವನಿದ್ದಾಗ ಓಡ್ ಹೋದವನು. ನಾನ್ ಚಿಕ್ಕವನಿದ್ದಾಗ ನನ್ನ ಅಮ್ಮ ನನಗೆ ನಿನ್ ಹೆಸರನ್ನ ಹೇಳಿ ನಿನ್ ತರನೇ ಆಗ್ಬೇಕು ಅಂತ ಬೈತಾ ಇದ್ಲು. ಆಗ ನೀನು ಓದೋದ್ರಲ್ಲೂ ಆಡೋದ್ರಲ್ಲೂ ತುಂಬಾ ಚೆನ್ನಾಗಿದ್ದೆ. ಆದ್ರೆ ಇವತ್ತು ಈ ಸ್ಥಿತಿಗೆ ಯಾಕೆ ಬಂದಿದ್ಯಾ ನೀನು? ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕಿದ್ ಸರಿಯಾದ ಸಮಯ ಅಲ್ಲ ಅಣ್ಣ. ನನ್ನ ಹೆಂಡತಿ ಮಕ್ಕಳು ತುಂಬಾ ದಿನದಿಂದ ಊಟ ಮಾಡಿಲ್ಲ. ನಾವು 400 ಕಿಲೋಮೀಟರ್ ಸಿಟಿಯಿಂದ ನಡ್ಕೊಂಡೇ ಬಂದಿದೀವಿ. ನಿಮ್ ಕೈಯಲ್ಲಾದ್ರೆ ನಮಗೆ 2 ಹೊತ್ತಿನ ಅಕ್ಕಿ ಕೊಡಿ, ನಾವು ಆದಷ್ಟು ಬೇಗ ವಾಪಸ್ ಮಾಡ್ತೀವಿ. ನೀನು ನಿನ್ನ ಹಳೆ ಮನೆಗೆ ಹೋಗು. ಮತ್ತೆ ಬೇಳೆ ಮತ್ತೆ ಆಹಾರದ ಬಗ್ಗೆ ನೀನ್ ಯಾವುದೇ ಚಿಂತೆ ಮಾಡಬೇಡ. ಊರಿನ ಮುಖ್ಯಸ್ಥರಿಗೆ ಹೇಳಿ ನಾನ್ ನಿಮ್ಮನೆಗೆ ಊಟನ ಕಳಿಸ್ತೀನಿ. ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು ಅಣ್ಣ. ರೋನಕ್ ಅವ್ರ ಹತ್ರ ಮಾತಾಡಿ ಅವರ ಹಳೆ ಮನೆ ಅದು ಪೂರ್ತಿಯಾಗಿ ಪಾಳ್ ಬಿದ್ದು ಹೋಗಿರತ್ತೆ. ಅಲ್ಲಿಗೆ ಹೊರಟೋಗ್ತಾನೆ. ಏನು ಅಂದ್ರೆ, ನಾವು ಊರಿಂದ ಓಡ್ಕೊಂಡು ಯಾಕೆ ಬಂದಿದೀವಿ ಅನ್ನೋದನ್ನ ಯಾಕೆ ಹೇಳಿಲ್ಲ ನೀವು ಅವ್ರಿಗೆ? ಮತ್ತೆ ಇನ್ನು ಎಷ್ಟು ದಿನ ಅಂತ ನಮ್ಗೆ ಸಹಾಯ ಮಾಡ್ತಾರೆ ಈ ಹಳ್ಳಿ ಜನ? ನಾವ್ ಏನಾದ್ರೂ ಮಾಡ್ಲೇಬೇಕಲ್ವೇನ್ರಿ? ಇನ್ನು ನಾನು ಅವರಿಗೆ ಏನ್ ಹೇಳಕ್ಕಾಗುತ್ತೆ? ಸಿಟಿಯಲ್ಲಿ ಸಾಲ ಜಾಸ್ತಿ ಮಾಡ್ಕೊಂಡಿರೋ ಕಾರಣದಿಂದ ಅಲ್ಲಿಂದ ಓಡ್ಕೊಂಡು ಬಂದಿದೀವಿ ಅಂತ ಹೇಳ್ಬೇಕಾ? ಹಾಗೆ ಹೇಳಿದ್ರೆ ನಮಗೆ 2 ಹೊತ್ತಿನ ಏನ್ ಊಟ ಸಿಗ್ತಾ ಇದೆಯೋ ಅದು ಸಿಗ್ತಾ ಇರ್ಲಿಲ್ಲ. ಸರಿಯಾಗಿ ಹೇಳಿದ್ರಿ ನೀವು. ಯಾರಿಗೂ ಏನು ಹೇಳ್ದೆ ಇರೋದೇ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ಮಾರನೇ ದಿನ ರೋನಕ್ ಆ ಹಳ್ಳಿ ಮುಖ್ಯಸ್ಥನ್ನ ಭೇಟಿ ಮಾಡ್ತಾನೆ. ಮತ್ತವರಿಗೆ ಎಲ್ಲಾ ಸಮಸ್ಯೆನೂ ಕೂಡ ಹೇಳ್ಕೊತಾನೆ. ನೀನಿನ್ನು ಸಿಟಿಗೆ ಹೋಗೋ ಮಾತನ್ನ ಆಡ್ಬೇಡ. ಇಲ್ಲಿಗೆ ಬಂದಿದ್ಯಾ ಅಂದ್ಮೇಲೆ ಇಲ್ಲೇ ಏನಾದ್ರೂ ಬಿಸ್ನೆಸ್ ಮಾಡು. ನೋಡು, ಊರ್ನವರಿಗೆ ಎಷ್ಟು ಖುಷಿಯಾಗಿದೆ. ಒಳ್ಳೆ ಗಾಳಿ, ಒಳ್ಳೆಯ ಆಹಾರವನ್ನ ತಿಂದು ಇಲ್ಲೇ ಜೀವನವನ್ನ ಸಾಗಿಸು. ನಿನ್ ಹೆಂಡತಿ ಮಕ್ಕಳಿಗೆ ಇನ್ನು ಕಷ್ಟ ಕೊಡಬೇಡ. ನೀವು ಸರಿಯಾಗಿ ಹೇಳಿದ್ರಿ ಮುಖ್ಯಸ್ಥರೇ. ಇನ್ ಮುಂದೆ ನಾನು ಹೀಗೆ ಮಾಡ್ತೀನಿ. ಸಿಟಿಯಲ್ಲೂ ಕೂಡ ನಾನು ಪಾನಿಪುರಿ ಮಾಡಿ ಮಾರ್ತಾ ಇದ್ದೆ. ಪಾನಿಪುರಿ ಹಾಗಂದ್ರೆ ಏನು? ನಾನಿದನ್ನ ಮೊದಲನೇ ಸಲ ಕೇಳ್ತಿರೋದು. ನಾನು ಗೋಲ್ಗಪ್ಪ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಹೆಂಡತಿ ರೇಣುಕಾ ಗೋಲ್ಗಪ್ಪವನ್ನ ಮಾಡ್ತಾ ಇದ್ಲು. ಮತ್ತೆ ನಾನು ಸಿಟಿಯಲ್ಲಿ ರಿಕ್ಷಾ ಓಡಿಸ್ತಾ ಇದ್ದೆ. ಇನ್ನು ರಿಕ್ಷಾ ಎಲ್ಲ ಏನಕ್ ಬೇಕು ನಮಗೆ? ನೀನೊಂದು ಕೆಲಸ ಮಾಡು, ಇಲ್ಲೇ ಗೋಲ್ಗಪ್ಪ ಮಾಡಿ ಮಾರೋದಕ್ ಶುರು ಮಾಡು. ಇದ್ರಿಂದ ನಿನಗೆ ಸಂಪಾದನೆ ಕೂಡ ಚೆನ್ನಾಗಾಗುತ್ತೆ. ಮತ್ತೆ ಊರ್ನವರಿಗೆ ಗೋಲ್ಗಪ್ಪ ಅಂದ್ರೆ ಏನು ಅಂತಾನೂ ಗೊತ್ತಾಗುತ್ತೆ. ಅದಾಗಿ ಸ್ವಲ್ಪ ದಿನದಲ್ಲೇ ರೋನಕ್ ಮತ್ತೆ ಅವನ್ ಹೆಂಡತಿ ಇಬ್ರು ಸೇರ್ಕೊಂಡು ಗೋಲ್ಗಪ್ಪಾದ ಒಂದು ಅಂಗಡಿ ಓಪನ್ ಮಾಡ್ತಾರೆ. ನಮಗೆ ಅಂತ ಸ್ವಲ್ಪ ಜಮೀನು ಉಳ್ಕೊಂಡಿತ್ತು, ಅದನ್ನು ಗಿರ್ವಿಗಿಟ್ಟು ನಾವು ಈ ಕೆಲಸ ಶುರು ಮಾಡಿದೀವಿ. ಆ ದೇವರ ಕೃಪೆಯಿಂದ ಎಲ್ಲ ಸರಿಯಾಗ್ಲಪ್ಪ. ರೋನಕ್ ಗೋಲ್ಗಪ್ಪದ ಗಾಡಿ ಓಪನ್ ಮಾಡಿರ್ತಾನೆ. ಅಷ್ಟು ಹೊತ್ತಿಗೆ ರಿಕ್ಷಾ ಓಡ್ಸೋ ಅಂತ ಸಚಿನ್ ಅಲ್ಲಿಗೆ ಬರ್ತಾನೆ. ಬಂದು ಹೇಳ್ತಾನೆ, ರೋನಕಣ್ಣ, ಅಂಗಡಿ ಓಪನ್ ಮಾಡಿದ್ರಾ? ಆದ್ರೆ ಮುಖದಲ್ಲಿ ಮಂದಹಾಸ ಕಾಣಿಸ್ತಾನೆ ಇಲ್ವಲ್ಲ? ಅರೆ ಏನ್ ಹೇಳಿ, ಅಂಗಡಿ ಓಪನ್ ಮಾಡಿ 1 ಗಂಟೆ ಆಗೋಯ್ತು, ಆದ್ರೆ ಯಾರು ಕಾಣಿಸ್ತಾನೆ ಇಲ್ಲ. ಈ ಗೋಲ್ಗಪ್ಪಕ್ಕೆ ಎಷ್ಟು ರೂಪಾಯಿ? ಬರೀ 10 ರೂಪಾಯಿ. ಅದು 10 ರೂಪಾಯಿಗೆ 5. ಹೌದಾ? ಹಾಗಾದ್ರೆ 1 ಪ್ಲೇಟ್ ಕೊಡಿ ನನಗೆ. ರೋನಕ್ ಗೋಲ್ಗಪ್ಪನ ಸಚಿನ್ಗೆ ಬಡಿಸ್ತಾನೆ. 2 ಗೋಲ್ಗಪ್ಪ ತಿಂದ ನಂತರ ಸಚಿನ್ ಅವನಿಗೆ ಹೇಳ್ತಾನೆ, ಇದಂತೂ ಅದ್ಭುತವಾಗಿದೆ. ಇವರಿಗೆಲ್ಲ ಹುಚ್ಚ ಹಿಡ್ತಿದೆ, ಅದಕ್ಕೆ ಅವರೆಲ್ಲ ಗೋಲ್ಗಪ್ಪವನ್ನ ತಿನ್ನೋದಕ್ ಬರ್ತಾ ಇಲ್ಲ. ನಾನು ರಿಕ್ಷಾದಲ್ಲಿ ಹೋಗ್ತಾ ಹೋಗ್ತಾ ಎಲ್ಲರಿಗೂ ಇದ್ರ ಬಗ್ಗೆ ಹೇಳ್ತೀನಿ. ನೀವು ಹಾಗೇನಾದ್ರೂ ಮಾಡಿದ್ರೆ ನನಗೆ ತುಂಬಾ ಉಪಕಾರ ಆಗುತ್ತೆ ಅಣ್ಣ. ಹೀಗೆ ಸ್ವಲ್ಪ ದಿನ ಕಳಿಯತ್ತೆ. ರೋನಕ್ ಮತ್ತೆ ರೇಣುಕಾ ಗೋಲ್ಗಪ್ಪ ಅಂಗಡಿನ ನಡೆಸ್ತಾನೆ ಇರ್ತಾರೆ. ಆಗ ಆ ಹಳ್ಳಿ ಮುಖ್ಯಸ್ಥ ಅವನ್ನ ಬಂದು ಭೇಟಿ ಮಾಡ್ತಾನೆ. ಆಗ ಅವನಿಗೆ ಹೇಳ್ತಾನೆ, ನಿನಗೆ ಗೊತ್ತಾ ರೋನಕ್, ನಾನಿವತ್ತು ನಿನ್ನನ್ನ ನನ್ನ ಮನೆಗೆ ಯಾಕೆ ಕರ್ಸ್ಕೊಂಡಿದ್ದೀನಿ ಅಂತ? ಯಾಕೆ ಮುಖ್ಯಸ್ಥರೆ? ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಗೋಲ್ಗಪ್ಪ ತುಂಬಾ ಪ್ರಸಿದ್ಧವಾಗಿದೆ, ಅದಕ್ಕೆ ನೀನು ಇನ್ನೂ ತುಂಬಾ ಗೋಲ್ಗಪ್ಪ ಮಾಡಬೇಕು. ಮತ್ತೆ ಅಕ್ಕಪಕ್ಕದ ಊರಿಗೆ ಅದನ್ನೆಲ್ಲ ಮಾರಿ ಜನರಿಗೆಲ್ಲ ತಿನ್ಸಿ ನನ್ನ ಜೊತೆಗೆ ಮುಂದೆ ಬರುವ ಚುನಾವಣೆಯಲ್ಲಿ ನೀನು ಪ್ರಚಾರ ಮಾಡಬೇಕು. ನಾನು ಸಿಟಿಯಿಂದ ತುಂಬಾ ಕಷ್ಟದಲ್ಲಿದ್ದಾಗ ಬಂದು ನನ್ನ ಕುಟುಂಬಕ್ಕೆ ನೀವು ಸಹಾಯ ಮಾಡಿದ್ರಿ, ಅದಕ್ಕೆ ನಿಮಗೋಸ್ಕರ ನಾನು ಇದನ್ನ ಖಂಡಿತ ಮಾಡ್ತೀನಿ. ಆದ್ರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ಬೇಕು ರೀ? ನಾವು ಅಷ್ಟೊಂದು ಗೋಲ್ಗಪ್ಪ ಮಾಡೋದಾದ್ರೂ ಹೇಗೆ? ನಾವು ಮಾಡ್ಲೇಬೇಕು.
ನಾನು ಅವರಿಗೆ ಮಾತು ಕೊಟ್ಟು ಬಂದಿದ್ದೀನಿ. ಅದಕ್ಕೆ ನಾವು ನಮ್ಮ ಹತ್ರ ಇರುವ ಹೊಲವನ್ನ ಮಾರಲೇಬೇಕು. ಅದನ್ನ ಈಗಾಗ್ಲೇ ನಾವು ಗಿರ್ವಿ ಇಟ್ಬಿಟ್ಟಿದೀವಿ. ಸಂಪಾದನೆ ಮಾಡಿ ಹೊಸದಾಗಿ ತಗೊಳ್ಳೋಣ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ರೋನಕ್ ಉಳ್ದಿದ್ದಂತ ಸ್ವಲ್ಪ ಜಮೀನನ್ನು ಕೂಡ ಮಾರ್ಬಿಡ್ತಾನೆ. ಮತ್ತೆ ತುಂಬಾ ಗೋಲ್ಗಪ್ಪನ ಮಾಡಿ ತಯಾರ್ ಮಾಡ್ತಾನೆ. ಮತ್ತೆ ಸರ್ಪಂಚನ್ಗೆ ಹೇಳ್ತಾನೆ, ಹೌದು ಯಜಮಾನ್ರೆ, ನಾನು ಎಲ್ಲ ಗೋಲ್ಗಪ್ಪವನ್ನ ತಯಾರು ಮಾಡಿ ನಿಮ್ಮ ಮನೆಗೆ ತಲುಪಿಸಿದ್ದೀನಿ. ಮತ್ತೆ ನನ್ನ ದುಡ್ಡು? ಯಾವ ದುಡ್ಡಪ್ಪ? ನಾನು ಯಾವಾಗ ಹೇಳಿದ್ದೆ ದುಡ್ಡು ಕೊಡ್ತೀನಿ ಅಂತ? ತಮಾಷೆ ಮಾಡಬೇಡಿ ಯಜಮಾನ್ರೆ, ನಾನು ನನ್ನ ಹತ್ರ ಇರುವ ಜಮೀನನ್ನ ಕೂಡ ಮಾರ್ಬಿಟ್ಟಿದ್ದೀನಿ. ಅದಕ್ಕೆ ನಾನು ನಿಮ್ಮ ಹತ್ರ ದುಡ್ಡನ್ನ ಕೇಳ್ತಾ ಇದ್ದೆ. ನಿನ್ನ ಬುದ್ಧಿ ನೆಡ್ಗಿದೆ ತಾನೇ? ನಾನು ನಿನಗೆ 1 ರೂಪಾಯಿ ಕೂಡ ಕೊಡೋದಿಲ್ಲ. ಹೊರಟೋಗು ನನ್ನ ದಾರಿಯಿಂದ. ಅಷ್ಟನ್ನ ಹೇಳ್ತಿದ್ದ ಹಾಗೆ ಆ ಹಳ್ಳಿ ಮುಖ್ಯಸ್ಥನ ಇಬ್ರು ಪೈಲ್ವಾನ್ರು ಬರ್ತಾರೆ. ಮತ್ತೆ ರೋನಕ್ನ ಅಲ್ಲೇ ಕೆಳಗಡೆ ತಳ್ಬಿಡ್ತಾರೆ. ನಿಜವಾಗ್ಲೂ ಅವ್ರು ಮಾಡಿದ್ದು ಸರಿ ಅಲ್ಲ ರೀ. ಈಗ ನಾವ್ ಒಂದ್ ಹೊತ್ತು ಊಟಕ್ಕೂ ಕಷ್ಟ ಪಡ್ಬೇಕಾಗತ್ತೆ. ಈಗ ನಾವು ಹಸ್ಕೊಂಡ್ ಸಾಯ್ಬೇಕಾಗತ್ತೆ ಅಷ್ಟೇ. ಈ ಹಳ್ಳಿಯಿಂದ ಮನ್ಸೆ ಹೊರಟೋಗಿದೆ. ರೋನಕ್ ಮತ್ತೆ ಹಳ್ಳಿ ಮುಖ್ಯಸ್ಥನ ಜಗಳ ಇಡೀ ಹಳ್ಳಿಗ್ ಗೊತ್ತಾಗಿದ್ರಿಂದ ಯಾರು ಕೂಡ ರೋನಕ್ ಹತ್ರ ಗೋಲ್ಗೊಪ್ಪನ ಕೊಂಡ್ಕೋತಾ ಇರ್ಲಿಲ್ಲ. ಆಗ ಸಚಿನ್ ರೋನಕ್ಗೆ ಹೇಳ್ತಾನೆ, ನಾನ್ ಸ್ವಲ್ಪ ಕೆಲಸ ಇರೋದ್ರಿಂದ ಸಿಟಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನನ್ನ ರಿಕ್ಷಾನ ನಿನ್ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಈ ಊರಲ್ಲಿ ಕೇವಲ ನಿನಗ್ ಮಾತ್ರ ರಿಕ್ಷಾ ಓಡಿಸೋದಕ್ಕೆ ಬರೋದು. ನೀನ್ ಹೇಳೋದಾದ್ರೆ ನಾನು ಇದನ್ನ ಸ್ವಲ್ಪ ಉಪಯೋಗಿಸ್ಬೋದಾ? ಯಾಕಿಲ್ಲ, ನಾನು ಮುಂದಿನ ವಾರ ಬರ್ತೀನಿ. ಅಲ್ಲಿವರೆಗೂ ನೀನು ಇದನ್ನ ಓಡಿಸ್ತಾ ಇರು. ಅದರಿಂದ ನೀನ್ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಹಾಗೆ ಅಕ್ಕಪಕ್ಕದ ಊರಿನವರಿಗೆ ನಿನ್ನ ಪರಿಚಯ ಕೂಡ ಆಗುತ್ತೆ. ಸಚಿನ್ ರಿಕ್ಷಾ ಸಿಕ್ತಿದ್ ಹಾಗೆ ರೋನಕ್ ತುಂಬಾ ಖುಷಿ ಪಡ್ತಾನೆ. ಆಗ ರೇಣುಕಾ ಅವನಿಗೆ ಒಂದು ಸಲಹೆ ಕೊಡ್ತಾಳೆ. ಈಗ ಈ ರಿಕ್ಷಾನಲ್ಲಿ ನೀವು ಕೂತ್ಕೊಂಡು ಹಳ್ಳಿಗಳಿಗೂ ಹೋಗಿ ಗೋಲ್ಗಪ್ಪನ ಮಾರೋದಕ್ ಶುರು ಮಾಡಿ. ನಮಗ್ ತುಂಬಾ ಲಾಭ ಆಗತ್ತೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ರೋನಕ್ ರೇಣುಕಾ ಜೊತೆ ಸೇರ್ಕೊಂಡು ಆ ರಿಕ್ಷಾನಲ್ಲಿ ಎಲ್ಲಾ ಹಳ್ಳಿಗಳನ್ನ ಸುತ್ತಿ ತಾವು ಮಾಡಿರೋಂತ ಗೋಲ್ಗೊಪ್ಪನ ಮಾರೋಕ್ ಶುರು ಮಾಡ್ತಾರೆ. ನೋಡ್ತಾ ನೋಡ್ತಾ ರೋನಕ್ ಮತ್ತೆ ರೇಣುಕಾ ಇಬ್ರು ರಿಕ್ಷಾ ಗೋಲ್ಗಪ್ಪ ಅನ್ನೋ ಹೆಸರಲ್ಲಿ ಪ್ರಸಿದ್ಧರಾಗ್ತಾರೆ. ನಾವು ಒಂದೇ ತಿಂಗಳಲ್ಲಿ ನಾವು ಗಿರ್ವಿ ಇಟ್ಟಿರೋ ಜಮೀನ ಬಿಡಿಸ್ಕೊಂಡ್ವಿ. ಆ ರಿಕ್ಷಾದವನ್ಗೆ ಒಳ್ಳೇದಾಗ್ಲಿ, ಪಾಪ ಅವನ್ ನಮ್ಗೆ ರಿಕ್ಷಾ ಕೊಟ್ಟ. ನನಗಿವತ್ತು ತುಂಬಾ ಖುಷಿಯಾಗಿದೆ. ನಾನು ಯಾವತ್ತು ಸಾಲದಿಂದ ಓಡ್ತಾ ಇದ್ದೆ, ಮತ್ತೆ ಇವತ್ ನನಗೆ ಪ್ರಪಂಚನೇ ಗೆದ್ದಿರೋ ಹಾಗೆ ಅನಿಸ್ತಾ ಇದೆ. ಅಷ್ಟು ಹೊತ್ತಿಗೆ ಸಚಿನ್ ಅಲ್ಲಿಗೆ ಒಂದು ಹೊಸ ರಿಕ್ಷಾ ತಗೊಂಡ್ ಬರ್ತಾನೆ. ಆಗ ರೋನಕ್ ಹೇಳ್ತಾನೆ, ಅರೆ ವಾ ಅಣ್ಣ, ಹೊಸ ರಿಕ್ಷಾ ಇದೆಯೇನುಕ್ಕೆ? ನನ್ನ ಹಳೆ ರಿಕ್ಷಾನ ನಾನು ಮಾರಬೇಕು ಅಂತಿದ್ದೀನಿ. ನಾನಿನ್ನು ಊರಿಂದ ಸವಾರಿಯನ್ನ ಕರ್ಕೊಂಡ್ಬಂದು ಊರಲ್ಲಿ ಬಿಡೋ ಬದಲು ಇವಾಗ ಊರಿಂದ ಸಿಟಿವರೆಗೂ ಸವಾರಿಯನ್ನ ಬಿಡ್ತೀನಿ. ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಈ ರಿಕ್ಷಾನ ನೀನು ನನಗೆ ಮಾರ್ಬೋದಾ? ಇದನ್ನು ಕೇಳಬೇಕಾ ನೀನು? ನೀನು ಇದನ್ನ ಇಟ್ಕೋ. ಹೇಳಬೇಕು ಅಂದ್ರೆ ಇನ್ಮುಂದೆ ಈ ರಿಕ್ಷಾ ನಿಂದೆ. ನೀನ್ ಇದನ್ನ ಗೋಲ್ಗಪ್ಪ ಮಾರೋನ ರಿಕ್ಷಾ ಅಂತ ಹೇಳಿ ಪ್ರಸಿದ್ಧಗೊಳಿಸಿದ್ಯಾ? ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು ಅಣ್ಣ. ರೇಣುಕಾ ಮತ್ತೆ ರೋನಕ್ ಇಬ್ರು ಸೇರ್ಕೊಂಡು ಆ ರಿಕ್ಷಾನ ಕೊಂಡ್ಕೋತಾರೆ. ಮತ್ತಿಬ್ರು ಕೂಡ ಅದರಲ್ಲಿ ರಿಕ್ಷಾ ಗೋಲ್ಗಪ್ಪ ಮಾರೋಕ್ ಶುರು ಮಾಡ್ತಿದ್ರು. ಪ್ರತಿಯೊಬ್ರು ತುಂಬಾ ಖುಷಿಯಿಂದ ರಿಕ್ಷಾ ಪಾನಿಪುರಿನ ಬಂದು ತಿಂತಾ ಇದ್ರು. ಈಗ ಅವರಿಬ್ರು ವ್ಯಾಪಾರ ಮತ್ತೆ ಮನೆ ಎರಡು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ನಾನ್ ಹೇಳಿದ್ನಲ್ಲ, ನಮ್ ಪಾನಿಪುರಿ ವ್ಯಾಪಾರ ಎಷ್ಟು ಚೆನ್ನಾಗಾಗತ್ತೆ ಅಂದ್ರೆ ನೀವು ನೋಡ್ತಾನೆ ಇರ್ತೀರಿ. ಹೌದು ಸುಮನ್, ನಿನ್ನ ಬುದ್ಧಿಶಾಲಿತನದಿಂದನೇ ನಾವಿವತ್ತು ಈಗಿದ್ದೀವಿ. ಇಲ್ಲಾದ್ರೆ ಏನಾಗ್ತಿತ್ತೋ ಏನೋ. ಆ ಕಾಲದ ಒಂದ್ ಮಾತು, ಅಲ್ಲಿ ಸೋನು ಮತ್ತೆ ಸುಮನ್ ಅಂತ ದಂಪತಿಗಳು ರಾಮನಗರದಲ್ಲಿ ಒಂದು ಹಳ್ಳಿಯಲ್ಲಿದ್ರು. ಸೋನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ, ಮತ್ತೆ ಸುಮನ್ ಬೆಳಗ್ಗೆ ಬೆಳಗ್ಗೆ ಅವನಿಗೆ ಲಂಚ್ ಪ್ಯಾಕ್ ಮಾಡಿ ಕೊಡ್ತಿದ್ಲು. ಸೋನು ಬಹಳ ಕಷ್ಟಪಡ್ತಿದ್ದ. ಲೋ, ನೀನು ಯಾಕೋ ಎಷ್ಟು ದುಡಿತಿದ್ಯಾ? ಈ ಕಂಪನಿ ಏನು ನಿನ್ನ ಕಂಪನಿ ಅಂತ ತಿಳ್ಕೊಂಡಿದ್ಯಾ? ಅತ್ತಿಗೆ ನಿನಗೆ ಅಡುಗೆ ಮಾಡಿ ಕೊಟ್ಟು ಕಲಿಸಿದ್ದಾರೆ, ಆ ಊಟವನ್ನು ಹಂಗೇನೆ ಮಡಗಿದ್ಯಾ? ಹೋಗಿ ಮೊದಲು ತಿನ್ನು. ನನಗೇನು ಹೊಟ್ಟೆ ಹಸಿವಾಗ್ತಿದೆ. ಏನು ತಗೊಂಬಂದಿದ್ಯಾ ಇವತ್ತು? ನನ್ನ ಹೊಟ್ಟೆ ಹಸಿವಿಗಿಂತ ನಿನಗಿನ ಹೊಟ್ಟೆ ಹಸಿವು ಜಾಸ್ತಿ ಆಗಿರೋ ಥರ ಕಾಣಿಸ್ತಿದೆ. ಅರೆ ಇರೋ, ಬರ್ತೀನಿ. ಲೋ, ಲಂಚ್ ಟೈಮ್ ಬಂದರೆ ಫಸ್ಟ್ ತಿಂದುಬಿಡ್ಬೇಕು. ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ ಕಣೋ. ನನಗೆ ಅತ್ತಿಗೆದ ಅಡಿಗೆನ ತಿನ್ನಲೇಬೇಕು. ಸರಿ ಸರಿ, ಕೊಡ್ತೀನಿ. ಕೈಕಾಲ್ನ ತೊಳ್ಕೊಂಡು ಬರ್ತೀನಿ. ಸೋನು ಮತ್ತೆ ಆಕಾಶ್ ಕೈಕಾಲ್ ತೊಳ್ಕೊಂಡು ಊಟ ಮಾಡಕ್ ಶುರು ಮಾಡಿದ್ರು. ಮತ್ತೆ ಇಬ್ರು ಹಂಚ್ಕೊಂಡ್ ತಿಂತಾ ಇದ್ರು. ಅದಾದ್ಮೇಲೆ ಇಬ್ರು ಕೆಲ್ಸ ಮಾಡಕ್ ಶುರು ಮಾಡಿದ್ರು. ಮತ್ತೆ ಸಂಜೆ ಅವ್ರಿಗೆ ಫ್ರೀ ಆದಾಗ ಆಕಾಶ್ ಸೋನು ಹತ್ರ ಹೇಳ್ತಾನೆ, ಅರೆ ಸೋನು, ಇವತ್ತಿನ ದಿನ ಹೇಗಿತ್ತು ನಿನಗೆ? ಏನು ಇಲ್ಲ ಕಣೋ, ಯಾವಾಗಲೂ ಹಾಗೇನೆ. ಅಷ್ಟೇನು ಸ್ಪೆಷಲ್ ಏನಿಲ್ಲ. ಅರೆ ಏನು ಸ್ಪೆಷಲ್ ಅಂತ ನಾನಿವಾಗ ಎಲ್ಲ. ಏನಾಯ್ತು? ನೀನ್ ಯಾಕೆ ಇಷ್ಟು ಟೆನ್ಷನ್ ಆಗಿದ್ಯಾ? ಅದು ಬಂದು ಲಂಚ್ ಆದ್ಮೇಲೆ ನಾನು ಬಾಸ್ನ ಕ್ಯಾಬಿನ್ ಪಕ್ಕ ಹೋಗಿದ್ನಾ, ಅವಾಗ ಅಲ್ಲಿ ಕೇಳಿಸ್ಕೊಂಡೆ. ಅರೆ ಏನು ಕೇಳಿಸ್ಕೊಂಡೆ?
ಬಾಸ್ ಏನಾದರೂ ನಿನಗೆ ಕೆಟ್ಟದ್ದು ಮಾಡ್ತಿದ್ದಾರಾ? ಅದಕ್ಕೆ ಟೆನ್ಷನ್ ಆಗಿದೆಯಾ? ಅರೆ ಅದು ನನಗೆ ಬಾಸಿಗೂ ಮಾಮೂಲಿ. ಆದರೆ ಇವತ್ತು ನಾನು ಏನು ಕೇಳಿದೆ ಅಂದರೆ ನಮ್ಮ ಕಂಪನಿ ಲಾಸಲ್ಲಿ ಹೋಗ್ತಿದೆ ಅಂತೆ. ಆದ್ದರಿಂದ ಫ್ಯಾಕ್ಟ್ರಿಲಿರುವ ಎಲ್ಲರನ್ನೂ ಕೆಲಸದಿಂದ ತೆಗೆದಾಕ್ತೀನಿ ಅಂತ ಹೇಳ್ತಾ ಇದ್ರು. ಇದು ನಾಳೆಯಿಂದನೇ ನಡೆಯುತ್ತೆ ನೋಡು. ಏನೋ ಹೇಳ್ತಿದ್ಯಾ? ಹಾಗೆ ನಡೆದ್ರೆ ನಾವೇನು ಮಾಡೋದು? ಹಾಗೆಲ್ಲ ನಡಿಬಾರ್ದು. ಈ ಕೆಲಸ ಇಲ್ಲಾಂದ್ರೆ ನಾವು ಊಟಕ್ಕೆ ಏನು ಮಾಡೋದು? ನಮಗೆ ಈ ಕೆಲಸನ ಬಿಟ್ಟರೆ ಬೇರೆ ಯಾವ ಕೆಲಸನೂ ಗೊತ್ತಿಲ್ಲ. ಇದನ್ನು ಬಿಟ್ಟು ಬೇರೆ ಯಾವ ಕೆಲಸನ ಮಾಡೋದು? ಹೌದು ಕಣೋ, ನಾನು ಅದನ್ನು ನೆನೆಸ್ಕೊಂಡೆ ಚಿಂತೆ ಪಡ್ತಾ ಇದ್ದೀನಿ. ಆದರೆ ಏನು ಮಾಡೋದು? ಆಕಾಶ್ ಮತ್ತೆ ಸೋನು ಇದೇ ಚಿಂತೆಯಲ್ಲಿ ಹೋಗ್ತಿದ್ರು. ಸೋನು ಆಕಾಶ್ಗೆ ಅವನ್ ಮನೆಯಲ್ಲಿ ಸ್ವಲ್ಪ ಧೀರಕ್ ಹೇಳ್ದ. ಆಗ್ಲೇ ಅಲ್ಲಿ ಆಕಾಶ್ನ ಹೆಂಡತಿ ಪೂಜಾ ಕೂಡ ಬರ್ತಾಳೆ. ಅರೆ ಪೂಜಾ, ನೀನಿಲ್ಲಿ ಏನು ಮಾಡ್ತಿದ್ಯಾ? ನೀನ್ ಬರ್ತೀಯಾ? ನನ್ ಕೈಲಿ ಬರಕ್ಕಾಗೋದಿಲ್ಲ. ಸುಮನ್ ಅತ್ಗೆ ಕರ್ದಿದ್ರು. ಅವ್ರು ಹೇಳ್ತಿದ್ರು ಪಾನಿಪುರಿ ಮಾಡ್ತೀನಿ, ತಿನ್ನಕ್ ಬಂದ್ಬಿಡು ಅಂತ. ನೀವಿಬ್ರು ಬಂದಿದ್ದು ಒಳ್ಳೇದೇ ಆಯ್ತು. ನಿಮ್ಗೂ ಕೂಡ ಪಾನಿಪುರಿ ತಗೊಂಡ್ ಬಂದ್ಬಿಡ್ತೀನಿ. ಪೂಜಾ ಮತ್ತೆ ಸುಮನ್ ಆಕಾಶ್ ಮತ್ತೆ ಸೋನುಗೆ ಪಾನಿಪುರಿ ತಗೊಂಡ್ ಬಂದ್ರು. ಸುಮನ್ ಬಹಳ ಸ್ವಾದಿಷ್ಟವಾದ ಪಾನಿಪುರಿ ಮಾಡ್ತಿದ್ಲು. ಅವಳು ಮಾಡೋ ಪಾನಿಪುರಿ ಆಕಾಶ್ ಮತ್ತೆ ಸೋನುಗೆ ಬಹಳ ಇಷ್ಟ ಆಗ್ತಿತ್ತು. ಸೋನು ಅಂತೂ ಯಾವಾಗ್ಲೂ ಅವಳ ಕೈಯಲ್ಲಿ ಪಾನಿಪುರಿ ಮಾಡಿಸ್ತಿದ್ದ. ಅತಿಗೆ, ನಿಮ್ಮ ಅಡುಗೆ ಅಂದರೆ ನನಗೆ ತುಂಬಾನೇ ಇಷ್ಟ. ಅದರಲ್ಲೇನು ಪಾನಿಪುರಿ ಅಂದರೆ ಇನ್ನೂ ತುಂಬಾನೇ ಇಷ್ಟ. ಈ ಪಾನಿಪುರಿಲಿ ಏನೋ ಒಂದು ಮ್ಯಾಜಿಕ್ ಇದೆ. ಎಷ್ಟು ತಿಂದ್ರೂ ತಿನ್ಬೇಕು ಅನಿಸ್ತಿದೆ. ಅರೆ ಹೌದು, ಅವನು ಹೇಳ್ತಿರೋದು ನಿಜನೇ. ನೀನು ಮಾಡೋ ಪಾನಿಪುರಿ ಎಷ್ಟು ದೊಡ್ಡದಂದ್ರೆ ಒಂದ್ಸಲ ಬಾಯಿಯೊಳಗೆ ಹಾಕಿದ್ರೆ ಹೊಟ್ಟೆನೇ ತುಂಬಿಬಿಡುತ್ತೆ. ನಿನ್ನ ಕೈಯಲ್ಲಿ ಮಾಡಿದ ಪಾನಿಪುರಿನ ತಿಂದ್ರೆ ನಮ್ಮ ಕಷ್ಟ ಎಲ್ಲ ಮರ್ತೋಗ್ಬಿಡುತ್ತೆ. ಯೋಚನೆನಾ? ಏನ್ ಯೋಚನೆ? ಯಾವ ಯೋಚನೆಗಳ ಬಗ್ಗೆ ಮಾತಾಡ್ತಿದ್ದೀರಾ? ಎಲ್ಲ ಸರಿಯಾಗಿದೆ ತಾನೇ? ಅರೆ ಸೋನು, ಯಾಕೆ ಅತಿಗೆಗೆ ಕಷ್ಟ ಕೊಡ್ತಿದ್ಯಾ? ಸುಮ್ಮನಿರು. ಇಲ್ಲ, ನನ್ಗೂ ಗೊತ್ತು ನಿಮ್ಗಿರೋ ಸಮಸ್ಯೆ ಏನು ಅಂತ. ನೀವಿಬ್ರು ಇವತ್ ಯಾಕೋ ಒಂಥರ ಇದೀರಲ್ಲ ಫ್ಯಾಕ್ಟ್ರಿಯಿಂದ ಬಂದಾಗಿಂದ. ಆಕಾಶ್ ಮತ್ತೆ ಸೋನುಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೂ ಅನಿವಾರ್ಯತೆಯಿಂದ ಅವರ ಹೆಂಡತಿಯರಿಗೆ ಹೇಳ್ಬೇಕಾಗತ್ತೆ. ಮತ್ತೆ ಅವರು ಹೆಂಡತಿಯರಿಗೆ ಎಲ್ಲ ವಿಷಯ ಹೇಳ್ಬಿಡ್ತಾರೆ. ಅದೇ ಕಾರಣಕ್ಕೆ ಇಬ್ರು ಹೆಂಡತಿಯರು ಕೂಡ ಬೇಜಾರಾಗ್ಬಿಡ್ತಾರೆ. ಆಮೇಲೆ ಸ್ವಲ್ಪ ದಿನಗಳ ನಂತರ ಆ ಫ್ಯಾಕ್ಟ್ರಿ ನಿಜವಾಗ್ಲೂ ಬಂದ್ ಆಗ್ಬಿಡತ್ತೆ. ಈಗ ನಾವೇನ್ ಮಾಡೋದು? ನಿಮ್ದಂತೂ ಕೆಲ್ಸ ಕೂಡ ಹೋಯ್ತಲ್ಲ. ನಿಧಾನವಾಗಿ ರೇಷನ್ ಎಲ್ಲ ಖಾಲಿ ಆಗ್ತಿದೆ. ಕೆಲಸನೇ ಹುಡುಕ್ತಿದ್ದೀನಿ. ಆದ್ರೆ ಏನ್ ಮಾಡೋದು? ಯಾವ ಕೆಲಸನೂ ಸಿಗ್ತಾನೇ ಇಲ್ಲ. ನಿಮ್ಗೆ ಯಾವ್ದೇ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಮನೆ ಹೇಗ್ ನಡೆಯೋದು? ಸುಮನ್, ಹೊಟ್ಟೆ ಹಸಿವಾಗ್ತಿದೆ. ತಿನ್ಲಿಕ್ಕೆ ಏನಾದ್ರೂ ಕೊಡ್ತೀಯಾ? ತಿನ್ನೋದಕ್ಕೆ ಏನೂ ಇಲ್ಲ. ಬರೀ 4 ಪಾನಿಪುರಿ ಇಟ್ಟಿದ್ದೀನಿ, ಮತ್ತೆ ಸ್ವಲ್ಪ ಪಾನಿ. ಸರಿ, ಅದನ್ನೇ ಹೋಗಿ ತಗೊಂಡು ಬಾ. 2 ನಾನು ತಿಂತೀನಿ, 2 ನೀನ್ ತಿನ್ನು. ನಾಳೆದ ಬಗ್ಗೆ ನಾಳೆ ಯೋಚನೆ ಮಾಡುವ. ಸೋನು ಮತ್ತೆ ಸುಮನ್ ಇಬ್ರು ಕೂತ್ಕೊಂಡು ಪಾನಿಪುರಿ ತಿಂತಾರೆ. ಮತ್ತೆ ನಾಳಿನ ಬಗ್ಗೆ ಯೋಚಿಸ್ತಿರ್ತಾರೆ. ಆಗ ಸುಮನ್ ಎದ್ ನಿಂತ್ಕೋತಾಳೆ. ಏನಾಯ್ತು? ನೀನು ಪಾನಿಪುರಿ ತಿನ್ನುವಾಗ ಯಾಕೆ ನಿಂತ್ಕೊಂಡೆ? ನಿಮಗ್ ಸರಿ ಅನ್ಸಿದ್ರೆ ನನ್ ಮನ್ಸಲ್ಲೊಂದ್ ವಿಷಯ ಬಂದಿದೆ. ಏನ್ ವಿಷಯ? ನಿಮ್ಗೆಲ್ಲ ಅನ್ಸುತ್ತಲ್ಲ ನಾನ್ ಪಾನಿಪುರಿ ಚೆನ್ನಾಗ್ ಮಾಡ್ತೀನಿ ಅಂತ. ನಾನ್ ಯಾಕೆ ಪಾನಿಪುರಿ ಮಾಡಿ ಮಾರ್ಕೆಟಲ್ಲಿ ಮಾರ್ಬಾರ್ದು? ನೀನು ಹೇಳೋ ಐಡಿಯಾ ಚೆನ್ನಾಗಿದೆ. ನೀನು ಮಾಡೋ ಪಾನಿಪುರಿ ಚೆನ್ನಾಗಿದೆ, ಅದು ಖಂಡಿತ ಸೇಲ್ ಆಗುತ್ತೆ. ಆದ್ರೆ ಹಣಕ್ಕೇನ್ ಮಾಡೋದು? ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನೀವ್ ನನ್ಗೆ ಕಿವಿಗೆ ಓಲೆ ಮಾಡ್ಸಿದ್ರಲ್ಲ, ಅದು ಉಪಯೋಗಕ್ ಬರತ್ತೆ. ಇಲ್ಲ, ನಿನ್ನ ಚಿನ್ನಗಳನ್ನ ಮಾರ್ಲಿಕ್ಕಾಗಲ್ಲ. ಕಷ್ಟದ ಸಮಯದಲ್ಲಿ ತಾನೇ ಒಡವೆ ಉಪಯೋಗ ಆಗೋದು. ನಮ್ಗೆ ತಿನ್ನಕ್ಕೆ ಊಟನೇ ಇಲ್ದೇ ಇರೋವಾಗ ಈ ಓಲೆ ಇಟ್ಕೊಂಡ್ ನಾನೇನ್ ಮಾಡ್ಲಿ? ಸುಮನ್ ಮತ್ತೆ ಸೋನು ಒಡವೆನ ಮಾರಿ ಗೋಲ್ಗಪ್ಪ ಮಾಡೋ ಸಾಮಾನೆಲ್ಲ ತಗೊಂಡ್ ಬರ್ತಾರೆ. ಮತ್ತೆ ಸುಮನ್ ಅವಳು ಕೈಯಾರ ಪಾನಿಪುರಿ ಮಾಡಿ ರೆಡಿ ಮಾಡ್ತಾಳೆ. ಸೋನು ಮತ್ತೆ ಸುಮನ್ ಆ ಪಾನಿಪುರಿನ ಮಾರ್ಕೆಟಲ್ಲಿ ಮಾರಕ್ಕೆ ರೆಡಿ ಮಾಡ್ತಾರೆ. ಪಾನಿಪುರಿ, ಸಿಹಿ ಉಪ್ಪು ಖಾರ ಪಾನಿಪುರಿ, ಪಾನಿಪುರಿ ಸಿಹಿ ಉಪ್ಪು ಖಾರ ಪಾನಿಪುರಿ. ಒಂದ್ಸಲ ಬಂದು ತಿಂದು ನೋಡಿ ಅಣ್ಣ, ತಿಂದ್ರೆ ಪುನಃ ಬರ್ತೀರಾ. ಪಾನಿಪುರಿ. ಮಾರ್ಕೆಟಲ್ಲಿ ಬಹಳಷ್ಟು ಪಾನಿಪುರಿ ಅಂಗಡಿಗಳಿದ್ದಿದ್ರಿಂದ ಯಾರೂನು ಅವ್ರ ಹತ್ರ ಪಾನಿಪುರಿ ತಿನ್ನಕ್ ಬರ್ಲಿಲ್ಲ. ಅದಕ್ಕೋಸ್ಕರನೇ 3 ದಿನ ಅವ್ರ ಪಾನಿಪುರಿ ತಗೊಳಕ್ಕೆ ಯಾರೂ ಬರ್ಲಿಲ್ಲ. ಅರೆ, ಈ ಮಾರ್ಕೆಟಲ್ಲಿ ಸುಮಾರು ಪಾನಿಪುರಿ ಅಂಗಡಿಗಳಿದೆ. ಆದ್ರಿಂದ ನಮ್ಮ ಪಾನಿಪುರಿಗಳು ಸೇಲ್ ಆಗ್ತಾ ಇಲ್ಲ. ಇದೇ ತರ ಇನ್ನು ಮುಂದೆ ನಡೆದ್ರೆ ನಮ್ಮ ವ್ಯಾಪಾರ ನಮ್ಮ ಕೈನ ಬಿಟ್ಟು ಹೋಗ್ಬಿಡುತ್ತೆ ಅಮ್ಮ. ನಾನೆಷ್ಟು ಪ್ರೀತಿಯಿಂದ ಪಾನಿಪುರಿ ಮಾಡಿದೀನಿ, ಆದ್ರೆ ಯಾರು ತಿನ್ನಕ್ಕೆ ಬರ್ತಿಲ್ವಲ್ಲ. ಇದಂತೂ ಒಂಚೂರು ಸರಿಯಾಗ್ತಿಲ್ಲ. ಈಗ ನಮ್ ಮನೆ ಖರ್ಚು ಹೇಗ್ ನಡೆಯೋದು? ಸೋನು ಮತ್ತೆ ಸುಮನ್ ಅಲ್ಲೇ ಬೇಜಾರಾಗಿ ಕೂತ್ ಬಿಡ್ತಾರೆ.
ಆಗ ಅವ್ರ ಕಣ್ಣು ಅಂಗಡಿಯಿಂದ ಮುಂದೆ ಒಂದು ಬೋರ್ಡ್ ಮೇಲೆ ಬೀಳತ್ತೆ. ನೋಡ್ರಿ ಇಲ್ಲಿ, ನೋಡಿ ಆ ಬೋರ್ಡ್ ಮೇಲೆ ಏನ್ ಬರ್ದಿದ್ದಾರೆ ಅಂತ. ಏನ್ ಬರ್ದಿದೆ? ಅಂಗಡಿಯವ್ರದ್ದು ಸ್ಕೀಮ್ ಬರ್ದಿದೆ. ನಾವು ಕೂಡ ನಮ್ ಪಾನಿಪುರಿ ಅಂಗಡಿಲಿ ಯಾವ್ದಾದ್ರೂ ಸ್ಕೀಮ್ ಶುರು ಮಾಡಿದ್ರೆ ನಮ್ದು ಪಾನಿಪುರಿ ಚೆನ್ನಾಗ್ ವ್ಯಾಪಾರ ಆಗತ್ತೇನೋ. ಗ್ರಾಹಕರಿಗೆ ನಮ್ ಪಾನಿಪುರಿ ರುಚಿ ಗೊತ್ತಾಗ್ಲೇ ಇಲ್ಲ ಅಂದ್ರೆ ಅವರೆಲ್ಲ ಹೇಗ್ ಬರ್ತಾರೆ? ನನಗೇನ್ ಅರ್ಥ ಆಗ್ತಾ ಇಲ್ಲ. ಸುಮನ್ ಸೋನುಗೆ ಎಲ್ಲ ವಿಷಯ ಹೇಳ್ತಾಳೆ. ಮತ್ತೆ ಸೋನು ಎಲ್ಲಿಂದನೋ ಇನ್ನೂ ಸ್ವಲ್ಪ ಸಾಮಾನ್ ತಗೊಂಡ್ಬಂದು ಸುಮನ್ ಕೊಡ್ತಾನೆ. ಸುಮನ್ ಒಂದು ಪಾನಿಪುರಿಗೆ ಒಂದು ಬಾಹುಬಲಿ ಆಕಾರನ ಕೊಡ್ತಾಳೆ. ಅರೆ, ನಿಜವಾಗ್ಲೂ ಬಾಹುಬಲಿ ತರನೇ ನೀನು ಪಾನಿಪುರಿ ಮಾಡಿದ್ಯಾ? ಈ ಪಾನಿಪುರಿನ ನೋಡಿದ್ರೆ ಖಂಡಿತ ಜನರು ನಮ್ಮ ಅಂಗಡಿ ಓಡಿ ಬಂದ್ಬಿಡ್ತಾರೆ. ಈ ಬಾಹುಬಲಿ ಪಾನಿಪುರಿ ಜೊತೆಗೆ ನಾನೊಂದು ಷರತ್ತಿಟ್ಟಿದ್ದೀನಿ. ಈ ಬಾಹುಬಲಿ ಪಾನಿಪುರಿನ ಯಾರ್ ತಿಂತಾರೋ ಅವ್ರಿಗೆ 100 ರೂಪಾಯಿ ಪ್ರೈಸ್ ಕೊಡ್ತೀನಿ. ಸೋನು ಈ ಷರತ್ತಿನ ವಿಷಯನ ಎಲ್ರಿಗೂ ಕೂಗಿ ಕೂಗಿ ಹೇಳ್ತಾನೆ. ಅದಕ್ಕೋಸ್ಕರ ಅವನ ಬಾಹುಬಲಿ ಪಾನಿಪುರಿನ ನೋಡಕ್ಕೆ ಜನ ಗುಂಪು ಸೇರ್ತಾರೆ. ಕೇಳ್ರಪ್ಪೋ ಕೇಳಿ, ಯಾರು ಈ ಬಾಹುಬಲಿ ಪಾನಿಪುರಿನ ತಿಂತಾರೋ ಅವರಿಗೆ 100 ರೂಪಾಯಿ ಬಹುಮಾನವಾಗಿ ಕೊಡ್ತೀನಿ. ಈ ಸ್ಪರ್ಧೆಯಲ್ಲಿ ಯಾರಾದ್ರೂ ಭಾಗವಹಿಸಬೇಕಂತಿದ್ರೆ ಅವ್ರು ಈ ಕಡೆ ಬನ್ನಿ. ಯಾರು ಈ ಬಾಹುಬಲಿ ಪಾನಿಪುರಿನ ತಿಂತಾರೋ ಅವ್ರು ನಿಜವಾಗ್ಲೂ ಬಾಹುಬಲಿಯಾಗೇ ಆಗ್ಬಿಡ್ತಾರೆ. ಸೋನು ಈ ರೀತಿ ಹೇಳಿದ್ಮೇಲೆ ಜನ ಗುಂಪು ಸೇರ್ತಾರೆ. ಮತ್ತೆ ಇಬ್ರು ಸ್ಪರ್ಧಿಗಳು ಈ ಗೋಲ್ಗಪ್ಪನ ತಿನ್ನಕ್ಕೆ ಬರ್ತಾರೆ. ಮತ್ತವರು ಸೋತೋಗ್ತಾರೆ. ಮತ್ತೆ ಅದಾದ್ಮೇಲೆ ಈ ಬಾಹುಬಲಿ ಗೋಲ್ಗಪ್ಪ ತಿನ್ನೋದಕ್ಕೆ ಇನ್ನೂ ಅನೇಕ ಜನರು ಅಲ್ಲಿಗೆ ಬರ್ತಾರೆ. ಅರೆ ಅಣ್ಣ, ನೀವು ಮಾರುವ ಈ ಬಾಹುಬಲಿ ಪಾನಿಪುರಿ ತುಂಬಾ ರುಚಿಯಾಗಿದೆ. ನಾನು ಈ ಸ್ಪರ್ಧೆಯಲ್ಲಿ ಏನು ಗೆದ್ದಿಲ್ಲ, ಆದ್ರೆ ಈ ಪಾನಿಪುರಿ ರುಚಿ ಇದೆ ಅಲ್ಲ, ಅದು ತುಂಬಾ ಚೆನ್ನಾಗಿದೆ. ಅರೆ, ಇಷ್ಟು ದಿನ ಸಾಧಾರಣವಾದ ಪಾನಿಪುರಿನ ತಿಂದು ತಿಂದು ಬೋರ್ ಆಗ್ಬಿಟ್ಟಿದೆ. ಆದ್ರೆ ನಿಮ್ಮ ಅಂಗಡಿಗೆ ಬಂದು ಈ ಬಾಹುಬಲಿ ಪಾನಿಪುರಿನ ನೋಡಿದ್ರೇ ಸಾಕು, ಬಾಯಿಲಾಗಿನೇ ನೀರು ಸುರಿತಪ್ಪ. ಅರೆ ಅಣ್ಣ, ಮೊದಲು ತಿಂದು ನೋಡಿ. ಈ ಮಾರ್ಕೆಟಲ್ಲಿ ರುಚಿಯಾದ ಪಾನಿಪುರಿ ಇದೆ. ಒಂದು ಸಲ ಬಂದು ತಿಂದ್ರಿ ಅಂದ್ರೆ ಪುನಃ ಪುನಃ ಬಂದು ತಿಂತೀರಾ. ಅರೆ ಏನಣ್ಣ, ನಿಜವಾಗ್ಲೂ ಈ ಪಾನಿಪುರಿ ತುಂಬಾ ಚೆನ್ನಾಗಿರುತ್ತಾ? ಅರೆ, ನನ್ನ ಮೇಲೆ ನಂಬಿಕೆ ಇಲ್ಲಾಂದ್ರೆ ಮೊದಲು ನೀವು ಇದನ್ನ ತಕೊಂಡು ತಿಂದು ನೋಡಿ. ಒಂದು ವೇಳೆ ಗೆದ್ರಿ ಅಂದ್ರೆ ನಿಮಗೆ 100 ರೂಪಾಯಿ ಸಿಗುತ್ತಲ್ವಾ? ಆಗ ಗುಂಪಲ್ಲಿ ಎಲ್ರು ಬಾಹುಬಲಿ ಪಾನಿಪುರಿ ಬಗ್ಗೆ ಮಾತಾಡ್ತಾರೆ. ಮತ್ತೆ ಆ ಮಾರ್ಕೆಟ್ ಅಲ್ಲಿರೋ ಎಲ್ಲ ಜನನು ಸುಮನ್ ಮಾಡಿದಂತ ಬಾಹುಬಲಿ ಗೋಲ್ಗಪ್ಪ ತಿನ್ನೋದಕ್ಕೆ ಬರ್ತಾರೆ. ಅವ್ರ ಅಂಗಡಿ ಈಗ ಬಾಹುಬಲಿ ಪಾನಿಪುರಿ ಅಂಗಡಿ ಅನ್ನೋ ಹೆಸರಲ್ಲಿ ಫೇಮಸ್ ಆಯ್ತು. ಅದೇ ಮಾರ್ಕೆಟ್ ಅಲ್ಲಿ ಒಬ್ನು ನತ್ತು ಪೆಲ್ವಾನ್ ಅನ್ನೋನು ವಾಸ ಆಗಿದ್ದ. ಅವನು ಎಲ್ಲ ಕಡೆ ಗೋಲ್ಗಪ್ಪನ ಫ್ರೀಯಾಗಿ ತಿನ್ಬಿಡ್ತಿದ್ದ. ಮತ್ತೆ ಸುಮನ್ ಅವ್ರ ಅಂಗಡಿಗೂನು ಗೋಲ್ಗಪ್ಪ ತಿನ್ನೋದಕ್ಕೆ ಬಂದ. ಅರೆ ಇಲ್ಲಿ ನೋಡು, ಹೊಸದಾಗಿ ಅಂಗಡಿನ ಮಡಗಿದ್ಯಾ ಅಲ್ವಾ? ಮೊದಲು 5 ಪ್ಲೇಟ್ ಪಾನಿಪುರಿನ ಮಾಡಿಕೊಡಪ್ಪ. ನಾನು ಪಾನಿಪುರಿನ ಮಾಡಿಕೊಡ್ತೀನಿ, ಆದ್ರೆ ಈ ಬಾಹುಬಲಿ ಪಾನಿಪುರಿನ ತಿಂದ್ಬಿಟ್ಟು ಆಮೇಲೆ ಹೇಳಿ. ಒಂದು ವೇಳೆ ಆ ಬಾಹುಬಲಿ ಪಾನಿಪುರಿನ ನೀವು ತಿಂದ್ರಿ ಅಂದ್ರೆ ವರ್ಷ ಇಡೀ ನಿಮಗೆ ಉಚಿತವಾಗಿ ಪಾನಿಪುರಿನ ಕೊಡ್ತೀನಿ. ಅರೆ, ಇಷ್ಟು ಚಿಕ್ಕ ವಿಷಯ ತಾನೇ? ಸರಿ ಸರಿ, ಒಂದು ಕೆಲಸ ಮಾಡು. ಈ ಸ್ಪರ್ಧೆಯಲ್ಲಿ ನನ್ನ ಒಂದು ಹೊಸದಾಗಿ ಸೇರಿಸ್ಕೋ. ಒಂದಲ್ಲ, ನಾನು 5 ಬಾಹುಬಲಿ ಪಾನಿಪುರಿನ ತಿಂತೀನಿ. ತಕೊಂಡು ಬಾ 5 ಪಾನಿಪುರಿ. ಒಂದು ವೇಳೆ ನಿಮ್ಮಿಂದ ಆ ಪಾನಿಪುರಿನ ತಿನ್ಲಿಕ್ಕಾಗಿಲ್ಲ ಅಂದ್ರೆ ನೀವು ಫ್ರೀಯಾಗಿ ಪಾನಿಪುರಿ ತಕೊಂಡು ತಿನ್ನೋದನ್ನ ಬಿಟ್ಬಿಡ್ಬೇಕು. ಇದನ್ನ ನಾನು ಒಪ್ಕೊಳ್ತೀನಿ. ನತ್ತು ಪೆಲ್ವಾನ್ ಮುಂದ್ಗಡೆ 5 ಬಾಹುಬಲಿ ಪಾನಿಪುರಿನ ಇಡ್ತಾರೆ. ಮತ್ತೆ ನತ್ತು ಪೆಲ್ವಾನ್ ಬಾಹುಬಲಿ ಪಾನಿಪುರಿನ ತಿನ್ನಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅದು ಅವನ ಕೈಯಲ್ಲಿ ಆಗೋದಿಲ್ಲ. ಮತ್ತೆ ಅವನ ಷರತ್ತಿನ ಪ್ರಕಾರ ಫ್ರೀಯಾಗಿ ಪಾನಿಪುರಿ ತಿನ್ನೋದನ್ನ ಬಿಟ್ಬಿಡ್ತಾನೆ. ಎಲ್ರೂ ಸೋನುಗೆ ಬಹಳ ಧನ್ಯವಾದಗಳನ್ನ ಹೇಳ್ತಾರೆ. ಮತ್ತೆ ಅವಳ ಐಡಿಯಾನ ಹೊಗಳ್ತಾರೆ. ಖಟ್ಮಲ್ಪುರ್ ಅನ್ನೋ ಒಂದು ಹಳ್ಳಿಯಲ್ಲಿ ಮಹೇಶ್ ಅವನ ಹೆಂಡತಿ ರೂಪಾ ಜೊತೆ ಇದ್ದ. ಮಹೇಶ್ ಚೆನ್ನಾಗಿ ಓದ್ಕೊಂಡಿದ್ದಂತ ವ್ಯಕ್ತಿ. ಆದ್ರೆ ಹಳ್ಳಿಯಲ್ಲಿ ಕೆಲ್ಸ ಸಿಗದೆ ಇರೋ ಕಾರಣ ಅವನ್ಗೆ ಎಲ್ಲೂ ಕೆಲ್ಸನೇ ಇರ್ಲಿಲ್ಲ. ಅದಕ್ಕೆ ಮಹೇಶ್ ಮತ್ತೆ ರೂಪಾ ಹಳ್ಳಿಯಲ್ಲೇ ಒಂದು ಪಾನಿಪುರಿ ಸ್ಟಾಲ್ ಹಾಕೊಂಡಿದ್ರು. ಇಡೀ ಹಳ್ಳಿಯವರು ಅಲ್ಲಿ ಪಾನಿಪುರಿ ತಿನ್ನಕ್ಕೆ ಬಹಳ ಖುಷಿಯಿಂದ ಬರ್ತಿದ್ರು. ಖಟ್ಮಲ್ಪುರ್ ಸಿಟಿಗೆ ತುಂಬಾನೇ ಹತ್ರ ಇರೋದ್ರಿಂದ ಹಳ್ಳಿ ಜನರಿಗೆ ಪಿಜ್ಜಾ ಮತ್ತೆ ಬರ್ಗರ್ ಬಹಳ ಇಷ್ಟ ಆಗಕ್ ಶುರುವಾಯ್ತು. ಅದೇ ಕಾರಣದಿಂದ ಪಾನಿಪುರಿ ವ್ಯಾಪಾರ ಕಡಿಮೆ ಆಗ್ಬಿಟ್ಟಿತ್ತು. ಮಹೇಶ್ ಮತ್ತೆ ರೂಪಾ ಈ ವಿಷಯನ ತುಂಬಾ ಯೋಚಿಸ್ತಿದ್ರು. ನೋಡಿದೆಯಾ ರೂಪಾ, ಇವತ್ತು ವ್ಯಾಪಾರ ನಮಗೆ ಚೆನ್ನಾಗಿ ನಡೀತಾನೇ ಇಲ್ಲ. ನನಗೆ ಒಂದೊಂದು ಸಲನೂ ಭಯ ಆಗ್ತಾನೆ ಇದೆ, ನಾವು ಬೀದಿಗೆ ಬಂದುಬಿಡ್ತೀವಿ ಅಂತ.
ಇದರಿಂದ ಭಯ ಪಡೋಂಥದ್ದೇನಿದೆ ಹೇಳಿ? ಇವತ್ತು ನಮ್ಗೆ ನಷ್ಟ ಆಗ್ತಿದ್ರೆ ನಾಳೆ ನಮ್ಗೆ ಲಾಭ ಕೂಡ ಆಗುತ್ತೆ. ಇದೇ ಅಲ್ವೇನ್ರಿ ನಿಯಮ? ನಾವು ಯಾಕೆ ಸಿಟಿಯ ಪಿಜ್ಜಾ ಮತ್ತು ಬರ್ಗರ್ ಎಲ್ಲ ಮಾಡಬಾರ್ದು? ಅದರಲ್ಲಿ ನಮಗೆ ವ್ಯಾಪಾರನೂ ಆಗುತ್ತೆ, ಹೊಸದಾಗಿ ಏನಾದರೂ ಮಾಡಿದಾಗೇನೂ ಇರುತ್ತೆ. ಮಹೇಶ್ ರೂಪಾ ಹತ್ರ ಬೇರೆ ವ್ಯಾಪಾರದ ಬಗ್ಗೆ ಹೇಳಿದಾಗ ರೂಪಾಗೆ ಬಹಳ ಕೋಪ ಬಂತು. ನಾವು ಬೇರೆ ಏನು ಮಾಡಬಾರ್ದು ರೀ, ಮೊದ್ಲೇ ನೀವು ಹಾಲಿನ ವ್ಯಾಪಾರ ಬೇರೆ ಮಾಡಿದ್ರಿ, ಅದ್ರಲ್ಲೂ ನಮ್ಗೆ ನಷ್ಟ ಆಯ್ತು. ಮತ್ತೆ ನಾವು ಆ ಸಾಲನ ಎಷ್ಟೋ ವರ್ಷಗಳು ತೀರ್ಸಿದೀವಿ. ಇನ್ನೂ ಈ ತರದ್ದೆಲ್ಲ ಮಾಡೋದ್ ಬೇಡ ರೀ. ಸರಿ ಸರಿ, ನೀನು ಹೇಳಿದಾಗೆ ಆಗಲಿ. ಕಸ್ಟಮರ್ಸ್ ಬಂದಿದ್ದಾರೆ, ಅವ್ರಿಗೆ ನೀನು ಪಾನಿಪುರಿ ಕೊಡು, ನಾನು ಬಾಕಿ ಎಲ್ಲದನ್ನ ತಗೊಂಡು ಬರ್ತೀನಿ. ಹಳ್ಳಿ ಸಿಟಿಗೆ ಬಹಳ ಹತ್ರ ಇದ್ದಿದ್ರಿಂದ ಹಳ್ಳಿಯವರೆಲ್ಲ ಏನ್ ಬೇಕೋ ಅದನ್ನ ಸಿಟಿಗೆ ಹೋಗಿ ತಿನ್ಕೊಂಡ್ ಬಂದ್ಬಿಡ್ತಿದ್ರು. ಅದಕ್ಕೆ ಮಹೇಶ್ನ ಅಂಗಡಿಗೆ ಯಾರೂ ಬರೋದಿಲ್ಲ. ನೋಡಿದೆ ರೂಪಾ, ನಾನು ನಿನ್ನ ಜೊತೆ ಹೇಳ್ದೆ ನಾವು ಬೇರೆ ಏನಾದರೂ ಮಾಡಬೇಕು ಅಂತ. ಇವಾಗ ನೋಡು, ಪಾನಿಪುರಿ ಯಾರನ್ನೂ ತಗೊಳ್ತಿಲ್ಲ. ಇದಕ್ಕೆ ಏನಾದ್ರೂ ಉಪಾಯ ನಾವು ಯೋಚಿಸ್ಲೇಬೇಕು. ನಡೀರಿ, ಇವತ್ತು ಗ್ರಾಹಕರು ಕಡಿಮೆ ಇದ್ದಾರೆ, ಹೋಗೋಣ. ಮಹೇಶ್ ಮತ್ತೆ ರೂಪಾ ಅಂಗಡಿ ಮುಚ್ಚಿಬಿಟ್ಟು ಮನೆಗೆ ಹೋಗ್ತಾ ಇದ್ರು. ಅಷ್ಟರಲ್ಲೇ ಅವರು ಮಾರ್ಕೆಟ್ ಹತ್ರ ಒಂದು ಪಿಜ್ಜಾ ಅಂಗಡಿ ನೋಡ್ತಾರೆ. ಅಂಗಡಿಯಲ್ಲಿ ಯಾರು ಇರ್ಲಿಲ್ಲ. ಇದನ್ನ ನೋಡಿ ಅವರಿಬ್ರು ಪಿಜ್ಜಾ ಅಂಗಡಿಗೆ ಹೋದ್ರು. ಅಲ್ಲಿ ದೀಪಕ್ ಮತ್ತೆ ಅವನ ಹೆಂಡತಿ ನೀಲಂ ಅಂಗಡಿ ನಡೀತಾ ಇರದೇ ಇರೋ ಕಾರಣ ಸೊಳ್ಳೆ ಹೊಡಿತಾ ಕೂತಿದ್ರು. ಇದನ್ನ ನೋಡಿ ಮಹೇಶ್ ದೀಪಕ್ ಹೇಳ್ದ, ಏನ್ ದೀಪಕಣ್ಣ, ಒಬ್ಬರೇ ಇದ್ದೀರಾ? ಬಾಪ ಮಹೇಶ್, ಬಾಪ ಬಾಪ. ವ್ಯಾಪಾರ ಹೇಗಪ್ಪ ನಡೀತಿದೆ ನಿನಗೆ? ಇಲ್ಲಿ ವ್ಯಾಪಾರನೇ ಇಲ್ಲಪ್ಪ, ಬೆಳಿಗ್ಗೆಯಿಂದ ಬೋನಿನೂ ಆಗಿಲ್ಲ. ಅಣ್ಣ, ನಮಗೇನು ವ್ಯಾಪಾರ ಆಗೇ ಇಲ್ಲ, ಆದ್ರಿಂದ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ಹೋಗ್ತಿದ್ದೀವಿ. ಮಹೇಶ್ ಮತ್ತೆ ರೂಪಾ ದೀಪಕ್ ಹತ್ರ ಮಾತಾಡಿ ಮನೆಗೆ ಹೊರಟೋದ್ರು. ದೀಪಕ್ನ ಅಂಗಡಿಯ ಪರಿಸ್ಥಿತಿ ನೋಡಿ ಮಹೇಶ್ ಇನ್ನೂ ಚಿಂತೆಗೊಳಗಾಗ್ಬಿಟ್ಟ. ನೀನು ನೋಡ್ದೆ ಅಲ್ಲ, ಯಾರಿಗೇನು ವ್ಯಾಪಾರ ಆಗ್ತಿಲ್ಲ, ಪಿಜ್ಜಾನೂ ಇಲ್ಲ, ಪಾನಿಪುರಿನೂ ಇಲ್ಲ. ನಾವಿವಾಗ ಏನ್ ಮಾಡೋದು? ಮನೆ ಖರ್ಚನ್ನ ಹೇಗ್ ನೋಡೋದು? ನನ್ನ ಹತ್ರ ಒಂದು ಪ್ಲಾನ್ ಇದೆ. ನೀವು ಹೋಗಿ ದೀಪಕ್ ಅವ್ರ ಹತ್ರ ಪಿಜ್ಜಾ ತಗೊಂಡ್ ಬನ್ನಿ. ಅವ್ರ ಹತ್ರ ನಾವು ಪಿಜ್ಜಾ ತಗೊಂಡ್ ಬಂದು ನಮ್ಮ ಹತ್ರ ಇರುವಂತ ಪಾನಿಪುರಿ ಸಾಮಾನೆಲ್ಲ ಹಾಕಿ ನಾವು ಪಿಜ್ಜಾ ಪಾನಿಪುರಿ ಮಾಡ್ಬಿಡೋಣ. ಇದನ್ನ ಖಂಡಿತ ಹಳ್ಳಿಯಲ್ಲಿ ಯಾರೂ ತಿಂದಿರಲ್ಲ. ಪಿಜ್ಜಾ ಪಾನಿಪುರಿ ಅದೇಗೆ? ಪಿಜ್ಜಾ ಪಾನಿಪುರಿ ರೀ. ನಾವು ನಮ್ಮ ಪಿಜ್ಜಾ ಅಲ್ಲಿ ಪಾನಿಪುರಿ ಮಸಾಲ ಅದನ್ನೆಲ್ಲ ಹಾಕಿ ಮಾಡ್ಬಿಡೋಣ. ನೋಡ್ತಾ ಇರಿ, ನಮ್ಮ ಅಂಗಡಿ ತುಂಬಾ ಚೆನ್ನಾಗಿ ನಡೆಯುತ್ತೆ. ವ್ಯಾಪಾರ ನಡಿಬೇಕು. ನೀನು ನಿಮ್ಮ ಅಮ್ಮನ ಮನೆಗೆ ಹೋಗಿ ತುಂಬಾ ದಿನ ಆಯ್ತಲ್ಲ. ಮಹೇಶ್ ರೂಪಾ ಹೇಳೋ ಮಾತನ್ನ ಕೇಳಿ ದೀಪಕ್ನ ಅಂಗಡಿಗೆ ಹೋಗಿ ಪಿಜ್ಜಾ ಮತ್ತೆ ಬೇರೆ ಎಲ್ಲ ಸಾಮಾನನ್ನು ತಗೊಂಡ್ ಬರ್ತಾನೆ. ಮತ್ತೆ ರೂಪಾ ಹೇಗ್ ಹೇಳಿದ್ಲೋ ಹಾಗೆ ಪಿಜ್ಜಾ ಪಾನಿಪುರಿ ಮಾಡೋದಕ್ಕೆ ಎಲ್ಲ ತಯಾರಿ ನಡೆಸ್ತಾನೆ. ನೋಡ್ತಾ ನೋಡ್ತಾ ಸಂಜೆ ಆಗ್ಬಿಡತ್ತೆ. ಪಿಜ್ಜಾ ಪಾನಿಪುರಿ ರೆಡಿ ಆಗೇ ಬಿಡತ್ತೆ. ಪಿಜ್ಜಾ ಪಾನಿಪುರಿ ನೋಡಿ ಇಬ್ರು ಬಹಳ ಸಂತೋಷ ಪಡ್ತಾರೆ. ನೋಡು, ಎಷ್ಟು ಸುಂದರವಾಗಿದೆ. ನಾನು ತಿಂದೂ ನೋಡಿದೆ. ಈ ಥರ ರುಚಿಯಾದ ಚಾಟ್ಸ್ನ ನಾನು ಇದುವರೆಗೆ ತಿಂದೇ ಇಲ್ಲ. ಹೆಂಡತಿ, ನಮ್ಮ ಜೀವನ ಬದಲಾಗುತ್ತೆ. ಶಾಂತಿಯಿಂದ ಇರ್ರಿ. ನೋಡಿ, ಸಂಜೆ ಆಗಿದೆ, ಗ್ರಾಹಕರು ಬರೋ ಹೊತ್ತಾಗಿದೆ. ಸದ್ಯ ಎಲ್ಲ ಒಳ್ಳೇದಾದ್ರೆ ಸಾಕು. ಆಗ ಮಹೇಶ್ನ ಅಂಗಡಿಗೆ ಒಬ್ಬ ವಯಸ್ಸಾಗಿರೋರು ಮತ್ತೆ ಅವನ ಮಗ ಬರ್ತಾರೆ. ಅವರು ಪಿಜ್ಜಾ ಪಾನಿಪುರಿ ತಿಂದು ಮತ್ತೆ ಹೇಳಿದ್ರು, ಅರೆ, ಇಷ್ಟು ರುಚಿಯಾದ ಪಾನಿಪುರಿ ನಮ್ಮ ಗ್ರಾಮದಲ್ಲಿ ಇದು ತುಂಬಾ ರುಚಿಯಾಗಿದೆ. ಏನಪ್ಪ, ಇನ್ನೊಂದು ಪ್ಲೇಟ್ ಪಾರ್ಸಲ್ ಮಾಡು. ಇದನ್ನ ನನ್ನ ಪಕ್ಕದ ಮನೆಯವರಿಗೂ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತಿನ್ನೇನು, ಮಹೇಶ್ನ ಪಿಜ್ಜಾ ಪಾನಿಪುರಿ ಬಹಳ ಚೆನ್ನಾಗಿ ನಡೀತಾ ಇತ್ತು. ರೂಪಾ ಮತ್ತೆ ಮಹೇಶ್ಗೆ ಲಾಟ್ರಿನೇ ಹೊಡೆದಂಗ ಆಗ್ಬಿಟ್ಟಿತ್ತು. ಪೂರ್ತಿ ಹಳ್ಳಿಯಲ್ಲಿ ಪಿಜ್ಜಾ ಪಾನಿಪುರಿ ಬಹಳ ಪ್ರಸಿದ್ಧವಾಗ್ಬಿಡ್ತು. ಮಹೇಶ್ ದೊಡ್ಡ ಪಿಜ್ಜಾ ಪಾನಿಪುರಿ ಅಂಗಡಿ ಕೂಡ ತಗೊಂಡ್ಬಿಟ್ಟ. ಆದ್ರೆ ಈ ಎಲ್ಲ ವಿಷಯ ದೀಪಕ್ ಮತ್ತೆ ನೀಲಂಗೆ ಬೇಜಾರ್ ತರಿಸ್ಬಿಟ್ಟಿತ್ತು. ಇದನ್ನೆಲ್ಲ ನೋಡಿ ನೀಲಂ ದೀಪಕ್ಗೆ ಹೇಳಿದ್ಲು, ನೋಡಿದ್ರ ನೀವು, ಅವರೆಲ್ಲ ಹೇಗೆ ನಮ್ ವ್ಯಾಪಾರನ ಹಾಳ್ ಮಾಡಿದ್ರು. ನಮ್ಮ ಹತ್ರ ಬಂದು ನಮ್ಮ ಹತ್ರನೇ ಪಿಜ್ಜಾ ಸಾಮಾನೆಲ್ಲ ತಗೊಂಡು ನಮ್ ಬೆನ್ ಹಿಂದೆನೆ ಚೂರಿ ಹಾಕ್ಬಿಟ್ರಲ್ಲ. ಅವ್ರೇನು ಮಂತ್ರ ಹಾಕಿದ್ದಾರೆ? ಅವರು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ, ಆದ್ರಿಂದ ಅವರು ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ಅಂಗಡಿನೂ ಚೆನ್ನಾಗಿ ತಾನೇ ನಡೀತಿದೆ, ಖರ್ಚಿಗೆಲ್ಲ ಕಷ್ಟ ಇಲ್ಲಲ್ಲ, ಇಷ್ಟು ಸಾಕಪ್ಪ. ನೀವಂತೂ ನನ್ ಮಾತ್ ಕೇಳೋದೇ ಇಲ್ಲ. ನಾನ್ ಹೇಳ್ತಾ ಇದ್ದೀನಲ್ಲ, ನಮ್ ವ್ಯಾಪಾರನ ನಾವು ಚೆನ್ನಾಗ್ ಮಾಡ್ಬೇಕು. ನಾವು ಕೂಡ ಪಿಜ್ಜಾ ಪಾನಿಪುರಿ ಮಾಡಿ ಮಾರ್ಬೇಕು, ಮಹೇಶ್ ಮತ್ತೆ ರೂಪಾ ತರ. ಇದರಿಂದ ನಮಗೂ ಕೂಡ ಸ್ವಲ್ಪ ದುಡ್ಡು ಬಂದ್ಬಿಡತ್ತೆ. ನಾವು ಕೂಡ ದೊಡ್ಡ ಅಂಗಡಿ ಓಪನ್ ಮಾಡೋಣ.
ನೀಲಂ ತುಂಬಾ ಫೋರ್ಸ್ ಮಾಡೋದ್ರಿಂದ ದೀಪಕ್ ದೊಡ್ಡ ಪಿಜ್ಜಾ ಪಾನಿಪುರಿ ಅಂಗಡಿ ಓಪನ್ ಮಾಡ್ದ. ಮಹೇಶ್ನ ಅಂಗಡಿ ಎದುರುಗಡೆನೆ ದೀಪಕ್ ಮತ್ತೆ ನೀಲಂ ಅವರ ಪಿಜ್ಜಾ ಪಾನಿಪುರಿ ಅಂಗಡಿನ ಶುರುನೇ ಮಾಡ್ಬಿಡ್ತಾರೆ. ಈ ವಿಷಯ ಮಹೇಶ್ ಮತ್ತೆ ರೂಪಾಗೆ ಗೊತ್ತಾದ್ರೆ ಅವ್ರಿಗೆ ಯಾವುದೇ ತೊಂದ್ರೆನೂ ಇಲ್ಲ. ಆದ್ರೆ ಮಹೇಶ್ ದೀಪಕ್ನ ಅಂಗಡಿ ನೋಡಿ ರೂಪಾಗೆ ಹೇಳ್ತಾನೆ, ದೀಪಕನ ಅಂಗಡಿ ಓಪನ್ ಮಾಡಿದ್ದಾರೆ. ಅವರಿಗೂ ಪಿಜ್ಜಾ ಪಾನಿಪುರಿ ತುಂಬಾ ಇಷ್ಟ ಆಗಿದೆ ಅನ್ಸುತ್ತೆ. ಒಳ್ಳೇದಾಯ್ತು, ಅವ್ರ ಜೊತೆನೆ ನಾವು ಕಲ್ತ್ಕೊಂಡಿದ್ದು. ಇದೆಲ್ಲ ಒಳ್ಳೇದಿಕ್ಕೇನೆ. ದೇವ್ರು ಅವ್ರ ಅಂಗಡಿನೂ ಚೆನ್ನಾಗಿ ನಡೆಸ್ಲಿ ಅಂತ ಬೇಡ್ಕೊಳ್ತೀನಿ ನಾನು. ಆದ್ರೆ ಹಾಗಾಗೋದಿಲ್ಲ. ದೀಪಕ್ ಮತ್ತೆ ನೀಲಂನ ಅಂಗಡಿ ಲಾಸ್ ಆಗ್ಬಿಡತ್ತೆ. ಗ್ರಾಹಕರು ಅಲ್ಲೂ ಕೂಡ ಬರ್ದೆ ಇಬ್ರು ಸೊಳ್ಳೆ ಹೊಡಿತಾರೆ. ದೀಪಕ್ ಮತ್ತೆ ನೀಲಂ ಬೇಜಾರಾಗಿರೋದನ್ನ ನೋಡಿ ರೂಪಾ ಮಹೇಶ್ಗೆ ಹೇಳ್ತಾಳೆ, ಏನ್ರಿ, ನಾವು ದೀಪಕ್ ಮತ್ತೆ ನೀಲಂಗೆ ಸಹಾಯ ಮಾಡ್ಬೇಕು. ಈಗ ಕೆಲವು ದಿನದಿಂದ ಯಾವ್ದು ಗ್ರಾಹಕರು ಅವ್ರ ಅಂಗಡಿಗೆ ಹೋಗೋದೇ ಇಲ್ಲ. ನಾವು ಅವ್ರನ್ನ ಈ ಕಷ್ಟದಿಂದ ಪಾರ್ ಮಾಡ್ಬೇಕು. ಯಾಕೆ ನಾವು ನಮ್ಮ ಅಂಗಡಿನ ಅವರಿಗೆ ನೋಡ್ಕೊಳ್ಲಿಕ್ಕೆ ಬಿಡಬಾರ್ದು? ದೇವ್ರ ಪುಣ್ಯದಿಂದ ನಮ್ಮ ಅಂಗಡಿ ಚೆನ್ನಾಗಿ ನಡೀತಿದೆ, ಒಳ್ಳೆ ಲಾಭನೂ ಸಿಗ್ತಿದೆ. ಅವ್ರನ್ನ ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡಕ್ಕೆ ಹೇಳೋಣ. ನಾವು ಇನ್ನೊಂದು ಅಂಗಡಿನ ಓಪನ್ ಮಾಡೋಣ. ಅಲ್ಲಿನೂ ನಾವು ಪಿಜ್ಜಾ ಪಾನಿಪುರಿನ ಮಾರೋಣ. ಏನು ಅವರು ಇದನ್ನ ಒಪ್ಕೊಳ್ತಾರಾ? ಬನ್ನಿ ಕೇಳ್ ನೋಡೋಣ. ಮಹೇಶ್ ಮತ್ತೆ ರೂಪಾ ದೀಪಕ್ ಅವ್ರ ಅಂಗಡಿ ಹತ್ರ ಹೋಗಿ ಅವರ ನಿರಾಶೆ ನೋಡಿ ಎಲ್ಲ ವಿಷಯವನ್ನ ಹೇಳ್ತಾರೆ. ಮತ್ತೆ ದೀಪಕ್ ಮತ್ತೆ ನೀಲಂ ಹತ್ರ ಉತ್ತರ ಕೇಳ್ತಾರೆ. ನಾವು ಅದಕ್ಕೆ ಒಪ್ಕೊಳ್ತೀವಿ. ನಾವು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ. ನೀವು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದೀರಾ. ನಾನಿದನ್ನ ಯಾವಾಗಲೂ ಮರೆಯೋದಿಲ್ಲ. ಧನ್ಯವಾದ ಮಹೇಶ್ ಮತ್ತೆ ರೂಪಾ ಅವ್ರೆ, ನಾವು ನಿಮ್ ಅಂಗಡಿನ ಬಹಳ ಚೆನ್ನಾಗಿ ನಡೆಸ್ತೀವಿ. ಹೀಗೆ ಆಯ್ತು. ಮಹೇಶ್ ಮತ್ತೆ ರೂಪಾ ಇನ್ನೂ ಒಂದು ಅಂಗಡಿ ತಗೊಂಡು ಅಲ್ಲಿ ಪಿಜ್ಜಾ ಪಾನಿಪುರಿ ವ್ಯಾಪಾರ ಶುರು ಮಾಡಿದ್ರು, ಹೊಸ ಜಾಗದಲ್ಲಿ. ಮತ್ತೆ ದೀಪಕ್ ಮತ್ತೆ ನೀಲಂಗೆ ಅವ್ರ ಅಂಗಡಿನ ನಡ್ಸಕ್ಕೆ ಸಲಹೆ ಕೊಟ್ರು. ಎರಡು ಪರಿವಾರಗಳಿಗೆ ಚೆನ್ನಾಗಿ ಲಾಭ ಆಯ್ತು ಮತ್ತೆ ಖುಷಿಯಾಗಿದ್ರು.